ಇಡ್ಲಿ ಮಾಡ್ತಿರೋದಕ್ಕೆ ಇಡ್ಲಿ ಇಟ್ಟು ರುಬ್ತಾ ಇದೀವಿ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಜನಕ್ಕೆ ನಾವ್ ಎಷ್ಟು ಚೆನ್ನಾಗಿ ತಲುಪಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಚಪಾತಿ ಲಟಕ್ಸು ಅಂದ್ರೆ ಎಲ್ಲಾ ಪ್ರಪಂಚದಲ್ಲಿರೋ ವರ್ಲ್ಡ್ ಮ್ಯಾಪ್ಗಳೆಲ್ಲ ಮಾಡ್ತಾ ಇದ್ದೆ. आपका मैप है जी. ರೊಟ್ಟಿಗಳನ್ನೆಲ್ಲ ಹಿಂಗ್ ಮುರಿದ್ ತಿಂತೀರಾ, ನಾವ್ ಮುದ್ದೆ ಹಿಂಗಂದು ತಿಂತೀವಿ. ಸೂಪರ್. ಘಾಟ್ ಬರ್ಸ್ಬಿಟ್ಟವ್ರೆ ನೋಡಿ, ಟ್ರೈನ್ ಹೋಗ್ತಾ ಇದ್ದಾನೆ, ಎತ್ಕೊಂಡು ಹೋಗೋವ್ರು ಯಾರು? ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಖುಷಿ ನಾಗರಾಜ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ. ಏನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಜಾಯಿನ್ ಆಗ್ತಾರೆ ಬಬಿತಾ ಅವರು. ಹಲೋ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಓಕೆ, ರೆಡಿ. ಆಂಟಿ ಇವಾಗ ಎಂತ ಮಾಡ್ತಿದ್ದೀರಾ ಆಂಟಿ? ನಾನು ದೋಸೆ ರುಬ್ತಾ ಇದ್ದೇನೆ. ಓಕೆ, ದೋಸೆ ರುಬ್ತಾ ಇದ್ದಾರೆ ಆಂಟಿ. ಅದನ್ನ ಏನು ಒರಳಲ್ಲಿ ಹಾಕಿ ರುಬ್ತಾ ಇದ್ಯಾ? ವರ್ಣಲ್ಲಿ ಹಾಕೋ ರುಬ್ಬಕಾಲ ಯಾವಾಗ್ಲೂ ಹೋಯ್ತು. ಯಾವಾಗ್ಲೂ ಹಳ್ಳಿಯವಳು ಒರಳಲ್ಲಿ ಹಾಕಿ ರುಬ್ಬೋದನ್ನೇ ಹಳ್ಳಿಯವರು ಅಂತಾರೆ. ಈ ಸಿಟಿ ಕಟ್ಕೊಂಡ್ ಬಂದೇನೆ. ಅಷ್ಟೇ. ಓಕೆ, ಏನಂಟಿ ಮಾಡ್ತಿದ್ದೀರಾ ಇವತ್ತು? ಇವತ್ತು ಮಟನ್. ಮಟನ್ ನಾನ್ ತಿನ್ನಲ್ಲ ಮಟನ್. ನಾನ್ ತಿಂತೀನಿ ಮಟನ್. ಓಕೆ, ನಿನ್ಗೋಸ್ಕರ ಏನ್ ಮಾಡ್ಲಿ? ಚಿಕನ್. ಚಿಕನ್. ಸರಿ, ಆಯ್ತು. ಓಕೆನಾ? ಸೊ ಇವಾಗ ನಾವು ದೋಸೆ ಹಿಟ್ಟು ರುಬ್ತಾ ಇದೀವಿ. ಚಿಕನ್ ಮತ್ತೆ ಮಟನ್ ಸಮಥಿಂಗ್. ನಾನ್ ಮಟನ್ ತಿನ್ನಲ್ಲ. ಚಿಕನ್, ಮಟನ್, ದೋಸೆ ಅಂದ್ರೆ ದೋಸೆ ಮಾಡ್ತಿಲ್ಲ, ಇಡ್ಲಿ ಮಾಡ್ತಿರೋದಕ್ಕೆ ಇಡ್ಲಿ ಇಟ್ಟು ರುಬ್ತಾ ಇದೀವಿ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ನೋಡಿ ಏನೇನ್ ಹಾಕಿದ್ದಾರೆ. ಎಂತ ಅಂಟಿ ಇದೆಲ್ಲ? ಅವಲಕ್ಕಿ, ಉದ್ದಿನ ಬೇಳೆ, ಮೆಂತ್ಯ, ಅಕ್ಕಿ. ಓಕೆ, ಇಷ್ಟೆಲ್ಲ ಹಾಕ್ಬಿಟ್ಟು ಮಾಡ್ತಾ ಇದಾರೆ. ಪೌಷ್ಟಿಕ ಪಲ್ಯ. ಪೌಷ್ಟಿಕ ದೋಸೆ ಅಂದ್ರೆ ಪೌಷ್ಟಿಕ ಇಡ್ಲಿ, ಏನಂತ ಪ್ರೋಟೀನ್ ಪೌಷ್ಟಿಕಾಂಶ, ಪೌಷ್ಟಿಕ ಆಹಾರ. ಓಕೆ, ನಾವು ನೆಕ್ಸ್ಟ್ ಏನೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಹೆಂಗೆ ಕುಕ್ ಮಾಡೋದಂದ್ರೆ ಡಿಫ್ರೆಂಟ್ ಆಗಿ ಡಿಶ್ ಮಾಡ್ತಾ ಇದೀವಿ. ಅದೆಲ್ಲ ರೆಡಿ ಮಾಡಿರೋದು ನಾನು. ಫೋರ್ಸ್ ತಗೊಂತಾ ಇರೋದು ಇವ್ರಿಬ್ರು. ಯಾರೇ ಅಡ್ಗೆ ಮಾಡ್ಲಿ ಏನೇ ಮಾಡ್ಲಿ ವಿಡಿಯೋ ಮಾಡೋದು ಇಂಪಾರ್ಟೆಂಟ್. ಚೆನ್ನಾಗ್ ಮಾಡ್ತೀವಿ ಅನ್ನೋದು, ಜನಕ್ಕೆ ನಾವ್ ಎಷ್ಟು ಚೆನ್ನಾಗಿ ತಲುಪಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಮುಂದೆ ಬಂದು ಎದುರುಗಡೆ ನಾನೇ ಅನ್ನೋದಲ್ಲ. ಓಕೆ ಆಂಟಿ, ನೆಕ್ಸ್ಟ್ ನಿಮ್ಗೆ ಏನಾದ್ರು ದೋಸೆ ಮಾಡಕ್ ಬರಲ್ವಾ? ಆಂಟಿಗೆ ಕಮೆಂಟ್ ಮಾಡಿ, ಬಂದು ರೆಡಿ ಮಾಡ್ಕೊಡ್ತಾರೆ. ಬೇರೆಯವ್ರ ಮನೇಲಿ ಹೋಗಿ ದೋಸೆ ಒಯ್ಯೋದೇ ಒಂದ್ ಚಂದ. ಏನಂತೀರಾ? ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿ ನಾವು ತೋರ್ಸ್ಕೊಡ್ತೀವಿ, ಆಯ್ತಾ? ಅಂದ್ರೆ ಅಡಿಗೆ ಮನೆ ರಜೆ ನಾನು ಇವತ್ತು. ಫೋರ್ಸ್ ತಗೊಳ್ತಾ ಇರೋದು ಇವ್ರಿಬ್ರು. ಅಡಿಗೆ ಮನೆ ರಜಾ ಅನ್ನೋಷ್ಟೊತ್ತಿಗೆ ಅಂತೆ. ಅಂಡ್ ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ನಾನು ಬಂದಿದ್ದೀನಿ. ಇವತ್ತು ನಂಗೆ ಯಾವ್ದು ಶೂಟ್ ಇಲ್ಲ, ಸೊ ಹಾಗಾಗಿ ಆಂಟಿ ಕುಕ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಆಂಟಿ ಕುಕ್ ಮಾಡ್ತಾರೆ, ಇವ್ರು ಟೇಸ್ಟ್ ಮಾಡಿ. ನಾನು ಫೋರ್ಸ್ ಇಲ್ಲ, ನಂಗೆ ಆಕ್ಚುಲಿ ಕುಕ್ ಮಾಡಕ್ ಬರಲ್ಲ. ಬಬಿತಾ ಅವ್ರಿಗೆ ಬರುತ್ತೆ ಮತ್ತೆ ಆಂಟಿಗ್ ಬರುತ್ತೆ. ಸೊ ನಂಗೆ ಹೇಳ್ಕೊಡ್ತಾರೆ ಹೆಂಗೆ ಕುಕ್ ಮಾಡೋದು ಅಂತ. ನಾವೆಲ್ಲ ದೂರ ನಿಂತ್ಕೊಂಡ್ಬಿಡ್ತೀವಿ. ನಾನು ನಮ್ಮ ಮಮ್ಮಿ ಖುಷಿ ಒಂದೇ ಅಡಿಗೆ ಮಾಡೋದು. ಒಟ್ನಲ್ಲಿ ತಿನ್ನೋ ತರ ಇದ್ರೆ ಸಾಕು. ಇಲ್ಲ, ನಮ್ಮ ಮನೆಯವ್ರು ನೋಡಿದ್ರೆ ಅಷ್ಟೇ. ನಂಗೆ ಏನಾದ್ರೆ ನಮ್ಮ ಫ್ಯಾಮಿಲಿ ನೋಡ್ತಾರೆ, ಬಟ್ ನಂಗೆ ಕುಕ್ ಮಾಡಕ್ ಬರಲ್ಲ. ನಮ್ಮಮ್ಮ ಶಾಕ್. ಹೇಳಿದ್ದಾರೆ ಯಾಕೆ ಅಂದ್ರೆ ಫ್ಯಾಮಿಲಿ ಮುಂದೆ ನೆಕ್ಸ್ಟ್ ಹೋದಾಗ ಅವ್ರು ರಿವೈಸ್ ತಗೊಳ್ಬಾರ್ದು ಅನ್ನೋ ಒಂದೇ ಒಂದ್ ರೀಸನ್ಗೆ. ಅಮ್ಮ, ನಿಮ್ ಮಗಳು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ನಾವ್ ಹೇಳ್ಕೊಳ್ತೀವಿ ಅಡಿಗೆ. ನಾವ್ ಹೇಳ್ಕೊಡ್ತೀವಿ. ಇವತ್ ವಿಡಿಯೋ ನೋಡಿ ನೀವು ಎಷ್ಟು ಅಡಿಗೆ ಮಾಡ್ತಾರೆ ಅನ್ಬಿಟ್ಟು. ಬನ್ನಿ, ಖುಷಿ ಏನೇನ್ ಮಾಡ್ತಾರೆ ಅಂತ ನೋಡೋಣ. ಅದನ್ನ ತಿನ್ನೋ ತರ ಇದ್ಯಾ ಅಥವಾ ಹೆಂಗಿದೆ ಅಂತಾನು ಕಮೆಂಟ್ ಹೇಳ್ತೀವಿ ನಾವು. ಒಟ್ನಲ್ಲಿ ಒಂದ್ ಕೆಲ್ಸ ಮಾಡೋ, ಚಿಕನ್ ನ ನಾನ್ ವೆಜ್ ನ ಹೆಂಗ್ ಮಾಡಿದ್ರು ಚೆನ್ನಾಗ್ ಬರುತ್ತೆ. ಹೌದಾ? ಅದೃಷ್ಟ ಚೆನ್ನಾಗಿದೆ. ನಾನಿವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ, ಮತ್ತೆ ಬಬಿತಾ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರು. ಸ್ನಾನನೇ ಮಾಡ್ಕೊಂಡು ಸೊ ನಾನು ಕ್ಲಾಸಿಂದ ಹಂಗೆ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ಮ ಆಂಟಿ ಏನೋ ಮಾಡ್ತಾರೆ. ಬನ್ನಿ. ಮುದ್ದೆ. ಮುದ್ದೆ ಮಾಡ್ತಾರೆ. ಮುದ್ದೆ ಕರ್ನಾಟಕದ್ದು ಮುದ್ದೆ. ಮಾಡ್ತಾವ್ರಿ. ಇಲ್ಲಿ ತೋರ್ಸಿ. ಇಲ್ಲಿ ಏನಂತ ಇದು? ಮುದ್ದೆ ಎಂತ? ಮುದ್ದೆ. ಆ ರೈಸ್ ಹಾಕ್ಬಿಟ್ಟು ಮಾಡ್ಬೇಕು, ಪೌಷ್ಟಿಕಾಂಶ. ಇಲ್ಲ, ರೈಸ್ ಹಾಕದೇನೋ ಮಾಡ್ಬೋದು, ರೈಸ್ ಹಾಕಿ ಮಾಡ್ಬೋದು. ಓಕೆ, ನಂಗೆ ಗೊತ್ತಿಲ್ಲ, ನಂಗೆ ಮುದ್ದೆ ಮಾಡಕ್ ಬರಲ್ಲ. ಸೊ ಹೇಳಿ ಏನ್ ಬರುತ್ತೆ ಅಷ್ಟು ಖುಷಿ ಏನ್ ಬರುತ್ತೆ ಅನ್ನೋದು ಹೇಳಿ.
ನಂಗ್ ಬರಲ್ಲ ಕುಕಿಂಗ್ ಅಂತೂ ನಂಗೆ ನಿಜ ಬರಲ್ಲ. ನಾನು ಕಲಿತಾ ಇದ್ದೀನಿ ಇವಾಗ ಮಾಡ್ಕೊಟ್ರೆ ತಿಂತೀನಿ ಗೊತ್ತು. ತಿಂತೀನಿ ಬಟ್ ನಂಗೆ ಗೊತ್ತಿಲ್ಲ ಅಂತ ಮಾಡಕ್ ಬರಲ್ಲ. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ ಚಿಕ್ಕ ವಯಸ್ಸಿಂದ. ಅಪ್ಪ ಬರಲ್ಲ ಇಲ್ಲಿ ಅಮ್ಮ ಅಮ್ಮ ಹೇಳ್ಕೊಟ್ಟಿಲ್ಲ. ಅಮ್ಮ ಹೇಳ್ಕೊಟ್ಟಿಲ್ಲ. ಅಮ್ಮ ಪಾಪ ಮುದ್ದಾಗ್ ಸಾಕ್ಬಿಟ್ಟಿದ್ದಾರೆ ಕೊನೆಯ ಮಗಳು ಅಂತ. ನಾನ್ ಚಿಕ್ಕ ವಯಸ್ಸಿಂದ ನಾನು ಏನು ನಿಜ ಆಂಟಿ ನಾನ್ ಚಿಕ್ಕ ವಯಸ್ಸಿಂದ ಏನು ಕೆಲಸ ಮಾಡಿಲ್ಲ. ನನಗೂ ಬರ್ತಿರ್ಲಿಲ್ಲ, ಭಯ ಪಡ್ಬೇಡ. ಅವರು ಕೊನೆಯ ಮಗಳು ಅಂತ ಹಂಗೆ ಬಿಟ್ಟು ಬಂದಿರೋದು. ಏನು ಕಲ್ತಿಲ್ಲ. 18-19 ವರ್ಷದ ಮದುವೆ ಮಾಡಕ್ ಕಳಿಸ್ಬಿಟ್ರು, ತಪ್ಪಿಟ್ರು ಅತ್ಲಾಗೆ. ನನಗೂ ಏನು ಬರ್ತಿರ್ಲಿಲ್ಲ. ಚಪಾತಿ ಲಟಕ್ಸು ಅಂದ್ರೆ ಎಲ್ಲಾ ಪ್ರಪಂಚದಲ್ಲಿರೋ ವರ್ಲ್ಡ್ ಮ್ಯಾಪ್ಗಳೆಲ್ಲ ಮಾಡ್ತಾ ಇದ್ದೆ. ये आपका मैप है जी. ನೋಡಿ ನಿಮ್ಮನ್ನು ಅಂತ ಎಕ್ಸ್ಪೋರ್ಟ್ ಮಾಡ್ತೀವಿ. ನನಗೂ ಕುಕ್ ಎಲ್ಲ ಕಲ್ಸ್ಬಿಟ್ಟು ನನ್ನ ನಂಬು, ಶೋಕ್ ಹೋಗ್ತೀನಿ. ನನ್ನ ನಂಬು, ನಾನು ಕೈ ಬಿಡಲ್ಲ. ನಾನೇನಾದ್ರು ಕುಕಿಂಗ್ ಕಲ್ತ್ಬಿಟ್ರೆ ಕುಕಿಂಗ್ ಶೋಗ್ ಹೋಗ್ತೀನಿ ಫಸ್ಟ್ ಆಂಟಿ. ನಾನು ನಿಮ್ಮನೆ ಕರ್ಕೊಂಡು ಹೋಗ್ತೀನಿ ಆಂಟಿನ ಫಸ್ಟ್ ಕರ್ಕೊಂಡು ಹೋಗ್ತೀನಿ ಕುಕಿಂಗ್ ಶೋಗೆ. ಖುಷಿ ಕುಕಿಂಗ್ ಶೋ ಅಂತ ಮಗಳು ನನ್ನ ಮೋಹಿಸಿ ಬಂದ. ಡಿಫ್ರೆನ್ಸ್ ಇಲ್ಲ ಇಲ್ಲ ಆಂಟಿ. ನೆಕ್ಸ್ಟ್ ಏನು? ನೆಕ್ಸ್ಟ್ ಏನಾದ್ರು ಚಿಕನ್ ತಂದಿದ್ದಾರೆ ಇಲ್ಲಿ ನೋಡಿ. ಎಲ್ಲ ಚಿಕನ್ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿ ಎಲ್ಲ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಆಂಟಿ. ಮಾಡ್ತೀರಾ ಆಂಟಿ ಚಿಕನ್? ಯಾವ ಚಿಕನ್? ಬಟರ್ ಅಲ್ಲ ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಒಟ್ನಲ್ಲಿ ಮಾಡ್ತೀನಿ ಅಂತ ಬಂದವ್ರೆ. ಬಟರ್ ಚಿಕನ್ ಹುರಿದ್ಬಿಟ್ಟು ರುಬ್ಬೋದಿಕ್ ಇಟ್ಟಿದೀನಿ. ಇದು ಒಗ್ಗರಣೆ ಹಾಕ್ಬೇಕು. ಟೊಮೊಟೊನ ಇದ್ರಲ್ಲಿ ಹಾಕೊಳ್ಬೇಕು. ಆಮೇಲೆ ಗಸಗಸೆ, ಗೋಡಂಬಿ. ಅಂದ್ರೆ ಇದೇನಕ್ಕೆ ಇದು? ಅದು ನೆನ್ಸಿಟ್ಟಿರೋದು. ಅದು ಬಿಸಿ ನೀರಲ್ಲಿ ನೆನ್ಸಿಟ್ಟಿದೀನಿ. ಇದು 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 ಮೂರು ಸೇರ್ಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊಳ್ರಿ. ಬಂದ್ರಿ ಸ್ಟವ್ ಮಾಡೋಣ ಬನ್ನಿ. ಬರ್ರಿ ಮಾತು ಹಚ್ರಿ, ಸ್ಟವ್ ಹಚ್ರಿ. ಗೊತ್ತಿಲ್ಲ ಆಂಟಿ ಬಂತು. ಓಕೆ ಬಂತು ಇವಾಗ. ಬರ್ತಿಲ್ಲ ಅಂದಾಗ ಬಂದ್ಬಿಡುತ್ತೆ ಹಂಗೇನೆ. ಮುದ್ದೆ ತಿನ್ನೋದ್ ಹೆಂಗಮ್ಮ? ಅಗಿಯೋದು ಅಗ್ಯೋದು. ಇದು ಮುದ್ದೆ ತಿನ್ನೋ ಲಕ್ಷಣ. ಮುದ್ದೆ ಮುರಿಯೋದು ಗೊತ್ತಾ? ಹೋಗ್ಲಿ, ಅಂದ್ರೆ ಹೆಂಗೆ? ಮುದ್ದೆ ಹಿಂಗ್ ಮುರ್ಕೊಂಡ್ ತಿನ್ನೋದು. ಹಂಗ ಮುರಿದ್ರೆ ಮುರಿಯೋದಾದ್ರೆ ಹಿಂಗೆ ನಮ್ ಸೈಡ್ ಬರುತ್ತೆ ಮುರಿಯೋದು. ನೀವು ರೊಟ್ಟಿಗಳನ್ನೆಲ್ಲ ಹಿಂಗ್ ಮುರಿದ್ ತಿಂತೀರಾ, ನಾವ್ ಮುದ್ದೆ ಹಿಂಗಂದು ತಿಂತೀವಿ. ಸೂಪರ್. ನೋಡೋಣ ತಿನ್ನುವಾಗ ತೋರಿಸ್ತೀವಿ. ನೆಕ್ಸ್ಟ್ ಆಂಟಿ ಇದಕ್ಕೆ ಆಯಿಲ್ ಹಾಕ್ಬೇಕಾ? ಓಕೆ ಇದ ಎಷ್ಟು ಸ್ಪೂನ್ ಹಾಕ್ಬೇಕು? ಹಾಕಿ ನಿಮ್ ನೋಡೋಣ. ನೋಡಿ ಸಾಕು. ಆಯಿಲ್ ಹಾಕಿದೀನಿ ಫಸ್ಟ್, ಆಮೇಲೆ ಈರುಳ್ಳಿ ನೆಕ್ಸ್ಟ್. ಈರುಳ್ಳಿ, ಇದು ಟೊಮೊಟೊ ಬೇಡ. ಟೊಮೊಟೊ ಇದಕ್ಕೆ ರುಬ್ಬೋದಕ್ಕೆ ಈರುಳ್ಳಿ ಹಾಕ್ತಾ ಇದೀನಿ. ಅಂಡ್ ನಿಮ್ಮ ಯಾವ್ದಾದ್ರು ಫೇವ್ರೇಟ್ ಫುಡ್ ಅಂತ ಕಮೆಂಟ್ ಮಾಡಿ. ನಿಮ್ದು ಯಾವ್ದು ಫೇವ್ರೇಟ್ ಫುಡ್? ನಂಗೆ ಚಿಕನ್. ಚಿಕನ್. ಆಂಟಿ ನಿಮ್ಗೆ? ನನಗೆ ಎಲ್ಲಾನು ಹಾಕ್ತಿದ್ದೀರಾ? ಹಾಕಕ್ ಮುಂಚೆ ಕೈ ತೊಳೆದ್ರಾ? ನಾನ್ ತೊಳ್ಕೊಬೋದು. कैसे लोग रहते हैं यार यहाँ पर. ಆಚೆ ಅಲ್ಲಿ ಹೋಗಿದ್ನಲ್ಲ ಕೈ ತೊಳ್ಕೊಂಡು. ಹಂಗೆ ಕುಕ್ ಮಾಡ್ಬಾರ್ದು. ಜೀರಿಗೆ ಸಾಸಿವೆ ಏನಾದ್ರು ಬೇಡ. ಅದಕ್ಕೆ ತಿನ್ನಬೇಕು ನಾನ್ ವೆಜ್. ಈ ಕಡೆ ಇಡಿ ಅದನ್ನ. ಇದನ್ನ ಸ್ವಲ್ಪ ಫಾಸ್ಟ್ ಅಲ್ಲಿ ಮಾಡೋಣ ಅಂತ. ಕೈ ಹಾಕಡ್ಸೋದಲ್ಲ. ಸಾಸಿವೆ ಎಲ್ಲ ಹೌದಾ? ನಂಗಂತೂ ಗೊತ್ತಿಲ್ಲ. ಅಂಡ್ ಇದು ನನ್ನ ಫಸ್ಟ್ ನಾನ್ ವೆಜ್. ಬಟ್ ತಿಂದಿದ್ದೀನಿ, ಬಟ್ ಮಾಡ್ತಿದ್ದೀನಿ ಫಸ್ಟ್. ನಿಮ್ಮನ್ನ ತಡೆದಿರುವವರು ಯಾರು? ತಲೆ ತಿಂದಿದ್ದೀರಾ? ಇಲ್ಲ ಅಂತ ತಲೆ ಕಾಲಿಗೆ ಏನೋ ಗೊತ್ತಿಲ್ಲ. ನಮ್ಮನೇಲಿ ನಾವು ಚಿಕನ್ ತರಲ್ಲ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಹಳ್ಳಿಲಿ ತಿಂತಾರೆ, ಅಪ್ಪ ಅಮ್ಮ ತಿಂತಾರೆ, ಬಟ್ ನಾನು ತಿನ್ನಲ್ಲ. ಈ ಗ್ಯಾಪ್ ಅಲ್ಲಿ ಅದನ್ನೆಲ್ಲ ರುಬ್ಕೋಬೇಕು. ಯಾವ್ದು? ಇದಿಷ್ಟು ಹೇಳಿದ ಐಟಮ್ ರುಬ್ಕೋಬೇಕಾ? ಓಕೆ ಮಿಕ್ಸಿ. ಇದು ಹಾಕ್ಬೇಕಾದ್ರೆ ಅದನ್ನು ಹಾಕ್ಬೇಕು. ಗಸಗಸೆ, ಇದು ಗಸಗಸೆ, ಗೋಡಂಬಿ. ನೀವೊಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಾನು ಗೋಡಂಬಿ ಹಾಕ್ತಿರೋದು ಇವತ್ತೆ ಫಸ್ಟ್ ಟೈಮ್. ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಆಂಟಿ ಆಮೇಲೆ ಇದು ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕೊಳ್ಳಿ. ಎಲ್ಲರೂ ಕಟ್ ಮಾಡಕ್ ನಮ್ಗೆ ಬರುತ್ತೆ. ತರಕಾರಿ ಕಟ್ ಮಾಡಕ್ ಬರುತ್ತೆ. ದೊಡ್ಡ ಮಾಡ್ಬೇಕಾ? ಅಷ್ಟೇ ಮಾಡಿ. ಅಂಡ್ ನಿಮ್ಗೆ ಹೇಳಿ, ನಿಮ್ಗೆ ಏನೇನ್ ಬ್ಲಾಗ್ ಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳಿ, ನಾವು ಮಾಡ್ತೀವಿ ಆಯ್ತಾ? ಅಂಡ್ ನಿಮಗ್ ಏನಾದ್ರು ಬೇಕು ಅಂದ್ರೆ ಇನ್ಫಾರ್ಮೇಶನ್ ನಮ್ಮಿಂದ
ಯಾವ ತರ ವಿಡಿಯೋ ಮಾಡ್ಬೇಕು, ಯಾವ ತರ ಹೋಗ್ಬೇಕು ಅನ್ನೋದು ನೀವೇ ನಮ್ಗೆ ಹೇಳಿ. ಯಾಕಂದ್ರೆ ಇದು ನನ್ನ ಸೆಕೆಂಡ್ ಬ್ಲಾಗ್, ಸೊ ಹಾಗಾಗಿ ನಮ್ಗೆ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಗೊತ್ತಿದ್ರೆ, ಎಲ್ಲ ನೋಡ್ತಾ ಇರ್ತೀರಲ್ವಾ, ಗೊತ್ತಿದ್ರೆ ನಮ್ಗೆ ಹೇಳಿ, ಕಮೆಂಟ್ ಮಾಡಿ ಆಯ್ತಾ. ಅಂಡ್ ಯುಗಾದಿ ವಿಡಿಯೋದಲ್ಲಿ ಕೇಳಿದ್ರಿ ನಿಮ್ ಊರ್ ಯಾವ್ದು ಸಮಥಿಂಗ್ ಎಲ್ಲ ಏನೇನೋ ಕೇಳಿದ್ರಿ, ಊರವ್ರದ್ದು ಅಂತ ನಾನ್ ಕಮೆಂಟ್ ನೋಡ್ದೆ. ಅಂಡ್ ಹೇಳ್ತೀವಿ, ಅದೊಂದು ಬ್ಲಾಗ್ ಮಾಡ್ತೀವಿ, ನಮ್ಗೆ ಯಾವ್ದು ಏನ್ ಕೆಲಸ ಮಾಡ್ತೀವಿ ಎಲ್ಲ ಹೇಳ್ತೀವಿ. ನಿಮಗ್ ಗೊತ್ತಿರ್ಬೇಕು, ಬಟ್ ಆದ್ರೂ ನಾವ್ ಹೇಳ್ತೀವಿ. ಜೋರಾಗಿ ಇಡಿ. ಅದು ಬ್ರೌನ್ ಆಗ್ಬಿಟ್ಟಿದ್ರೆ ಆಗ್ಲಿ ಆಗ್ಲಿ. ಇನ್ನು ಬ್ರೌನ್ ಆದ್ರೂ ಚೆನ್ನಾಗಿರುತ್ತೆ. ಚಿಕನ್ ಮಾಡ್ತಾರೆ. ಆಮೇಲೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ ನೀವು. ಕಮ್ ಕಾಣ್ತೈತಾ? ಕ್ಯಾಮ್ರಾಮನ್ ಫೋಕಸ್ ಕರೋ. ಆಮೇಲೆ ಧನಿಯಾ ಪೌಡರ್. ಧನಿಯಾ ಪೌಡರ್. ಗರಂ ಮಸಾಲ ಆಂಟಿ ಹಾಕ್ತೀನಿ. ಅದು ಮಾತ್ರ ಗೊತ್ತಾ? ಅದು ಬಿಸಿಯಾಗಿರುತ್ತೆ ಗರಂ ಮಸಾಲ. ಬಿಸಿಯಾಗಿರತ್ತ? ಫ್ರಿಜ್ ಅಲ್ಲಿ ಇಟ್ಟವ್ರಿಲ್ಲ. ಗರಂ ಮಸಾಲ ಅಂದ್ರೆ ಗರಂ ಆಗಿರುತ್ತಲ್ವಾ, ಅದಕ್ಕೆ ಗರಂ ಮಸಾಲ. ಇದು ಜೀರಿಗೆ ಪೌಡ್ರು. ಚಿಕನ್ ಹಾಕಮ್ಮ ಈಗ. ಬೇಡ ಬೇಡ ಬೇಡ. ಚಿಕನ್ ಹಾಕಿ ತಿರುಗಿಸಿರುವಂತ ನಮ್ಮ ಆರ್ಟಿಸ್ಟ್ ಖುಷಿ ಫುಲ್ಲು ಘಾಟ್ ಬರ್ಸ್ಬಿಟ್ಟವ್ರೆ ಬಟರ್ ಚಿಕನ್ ಅಲ್ಲಿ. ಬಟರ್ ಚಿಕನ್ ಬಟರ್ ಇಲ್ಲ ಅಂದ್ರೆ ಹೇಗಮ್ಮ? ಅದೇ ಬಟರ್ ಐತೆ, ಬಟರ್ ಚಿಕನ್ ಬಟರ್ ಚಿಕನ್ ಅಂತ. ಬಟರ್ ಚಿಕನ್ ಬಟರೇ ಇಲ್ಲ ಅಂದ್ರೆ ಹೆಂಗೆ? ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳ್ತಾರೆ. ಅಯ್ಯೋ 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 ಅಯ್ಯೋ. ಸಾಕಂಟಿ? ಸಾಕು ಸಾಕು. ಇದಿಷ್ಟು ಹಾಕಿದ್ರಲ್ಲ, ಒಂದು ಮಿಸ್ ಮಾಡಿದೀರಾ. ಏನ್ ಹೇಳಿ? ಏನು ಮೇನ್ ಥಿಂಗ್ ಮಿಸ್ ಮಾಡಿದೀರಾ. ಏನ್ ಹೇಳಿ? ಮಿಸ್ ಮಾಡಿದೀನ? ಏನ್ ಎಲ್ಲ ಇದಕ್ಕೂ ಬೇಕಿರೋ ಒಂದು ಐಟಮ್ ಏನು? ಪ್ರತಿ ಒಂದು ಊಟಕ್ಕೂ ಬೇಕದು. ಊಟಕ್ಕೂ ಬೇಕಾ? ಪ್ರತಿ ಒಂದು ಊಟಕ್ಕೂ ಅದು ಹಾಕಿದ್ರೇನೆ ರುಚಿ ಬರೋದು. ಉಪ್ಪು. ರುಚಿ ಅಂತ ಇಲ್ಲ, ಉಪ್ಪು ಹಾಕಿಲ್ಲ ಅದ್ರಲ್ಲಿ ರುಚಿ ಅಂದಾಗ್ಲೇ ಗೊತ್ತಾಯ್ತು. ಎಷ್ಟು ಹಾಕ್ಬೇಕಂటే ಹಾಕ್ಬಿಡ. ತಿರ್ಸಿಲ್ಲ. ಇಡೀ ಕೈ 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 ಕೈ. ಅಯ್ಯೋ ನಾನ್ ನೋಡ್ರಿ ಫಸ್ಟ್ ಟೈಮಾ ನಾನ್ ವೆಜ್ ಮಗ ನೋಡಿದ್ರೆ ಮಾಡೇ ಇಲ್ಲ. ಇನ್ನೊಂದು ಟಾಸ್ಕ್ ಖುಷಿಗೆ ನಾನ್ ವೆಜ್ ಚಿಕನ್ ಆಗೋವರೆಗೂ ಸ್ಮೈಲಿಂಗ್ ಅಲ್ಲೇ ಇರ್ಬೇಕು. ಹೀಗೆ ಆಮೇಲೆ ರುಚಿ ಬರಲ್ಲ ಚಿಕನ್. ಓ ಹಂಗೆ. ಸೊ ನಾವ್ ಹೆಂಗ್ ಮಾಡ್ತೀವಿ ಹಂಗೆ ಆಗಿರುತ್ತಲ್ವಾ ನಿಮ್ ಮುಖ. ಹೆಂಗೆ ಮಾಡಿದ್ರೆ ಖುಷಿಯಾಗಿ ಅಡಿಗೆ ಚೆನ್ನಾಗ್ ಬರುತ್ತೆ. ಇಲ್ಲ ಅಯ್ಯೋ ಮಾಡ್ಬೇಕಾ ಅಂತ ಮಾಡಿದ್ರೆ ಕರೆಕ್ಟ್. ನಾನು ಅಂಕಲ್ ನ ಪರಿಚಯ ಮಾಡಿಸ್ಕೊಡ್ತೀನಿ. ಅಂಕಲ್ ಹಾಯ್. ನಮ್ಮ ಅಂಕಲ್ ಅಂಡ್ ಏನಂತ ಹೇಳಿ ಅಂದ್ರೆ, ಇವ್ರು ನಮ್ಮ ಅಂಕಲ್. ನೋಡ್ತಾ ಇದ್ದೀನಿ, ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀವು ತಿಂತೀರಾ? ನೋಡ್ಬೇಕು, ಟೇಸ್ಟ್ ನೋಡ್ಬೇಕು. ಇವ್ರು ನಮ್ಮ ಅಂಕಲ್. ಅಂಕಲ್ ಅಂಕಲ್ ಚಿಕನ್ ಮಾಡ್ತಾ ಇದೀನಿ ಅಂಕಲ್, ತಿನ್ನಿ. ಓಕೆ ನಾ ಸೊ ಮಾಡ್ತಾ ಇದೀವಿ. ಟೇಸ್ಟ್ ಹೆಂಗಿರುತ್ತೆ ಅಂಕಲ್? ವೈಫ್ ಗಿಂತ ಬೆಸ್ಟ್ ಇರುತ್ತಾ, ಆಂಟಿಗಿಂತ ಬೆಸ್ಟ್ ಇರುತ್ತಾ? ಫಸ್ಟ್ ತಿಂದ್ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ ಹೆಸರು ಇಡ್ತಾರೆ ಅದ್ ಯಾವ ಚಿಕನ್ ಅಂತ, ಆಮೇಲೆ ಹೆಸರು ಇಡ್ತಾರೆ ಅಲ್ವಾ? ಚಿಕನ್ ಮಾಡಿದ್ಯಾ ಇಲ್ಲ ಬೇರೆ ಏನ್ ಮಾಡಿದ್ಯಾ? ಒಂದು ರೀಲ್ಸ್ ಮಾಡಿದೀವಿ, ಅದನ್ನ ನೋಡಿ ಆಯ್ತಾ. ಅಂಕಲ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಇಷ್ಟು ಇದು ಮಸಾಲೆ ಹಾಕ್ತಾ ಇದೀನಿ. ಮಸಾಲ ಹಾಕಿದ್ಮೇಲೆ ಇನ್ನೇನ್ ಹಾಕ್ಬೇಕು? ಇನ್ನೇನ್ ನಂಗೆ ಗೊತ್ತಿಲ್ಲ. ದೃಷ್ಟಿ ತೆಗಿತೀರ ತಾನೇ ನೀವು? ಹಾ, ಯಾಕಂದ್ರೆ ಕೊನೆಗೆ ನೀವೇನಾದ್ರೂ ಚಿಕನ್ ಮಾಡುವಾಗ ದೃಷ್ಟಿ ತೆಗಿಬೇಕು. ಹೌದು. ನೆಕ್ಸ್ಟ್ ಇದು ಬೇಯ್ಬೇಕಾ? ಬೇಯ್ಬೇಕು, ಮುಚ್ಚಿಟ್ಬಿಡಿ. ಓಕೆ, ಎಲ್ಲ ಕರೆಕ್ಟ್ ಆಗಿದ್ಯಾ? ನಿಮ್ ಫ್ರೆಂಡ್ ಕೊಡಿ, ನೀವು ಟೇಸ್ಟ್ ಮಾಡಿ. ಸ್ಪೂನ್ ತಗೊಂಡು ಫಸ್ಟ್ ಅಲ್ಲೇ ಇಟ್ ನೋಡು. ತಗೊಳ್ಳಿ ಸೂಪರ್. ತಗೊಳ್ಳಿ ಆಂಟಿ ನೋಡ್ಲಿ, ನಂಗೆ ಗೊತ್ತಾಗಲ್ಲ. ಖರ್ಚಾಗ ಹೋಗ್ಬಿಡತ್ತಾ? ತಗೋ, ನಂಗೆ ಗೊತ್ತಾಗಲ್ಲ. ಕರೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸೊ ನಾಳೆ ನಾನು ಹೋಟ್ಲ್ ಓಪನ್ ಮಾಡ್ತಾ ಇದ್ದೀನಿ.
ಅಡ್ರೆಸ್ ಕೊಡ್ತಾರೆ, ಲೊಕೇಶನ್. ಫಸ್ಟ್ ಡೇ ಫ್ರೀ ಎಲ್ಲರಿಗೂ. ಓಕೆ, ಸ್ವಲ್ಪ ಬೈಲಿ ಹಾಕ್ತೀವಿ, ತೋರಿಸಿ. ಅದು ಬೈಯೋದ್ ಬೇಡ, ಬೇಯ್ಲಿ. ಅದ್ ಸ್ವಲ್ಪ ಬೈಲಿ ಅಂತ. ಅದು ಸ್ವಲ್ಪ ಮಸಾಲೆ ಎಲ್ಲ ಬೇಯ್ಲಿ. ಬೈಲಿ. ಲಾಸ್ಟ್ ಅಲ್ಲಿ ಇಳಿಸೋವಾಗ ಬಟರ್ ಮತ್ತೆ ಕೊತ್ತಂಬರಿ ಸೊಪ್ಪು, ಬಟರ್ ಮಸಾಲ. ನಿಮ್ಗೆ ಏನಾದ್ರು ನಮ್ಮ ಬಟರ್ ಮಸಾಲ ಏನಾದ್ರು ಇಷ್ಟ ಆದ್ರೆ ಮಾಡ್ಕೊಂಡು ತಿನ್ನಿ. ಕಮೆಂಟ್ ಹಾಕಿ ಮಾಡ್ಕೊಳ್ತೀನಿ. ಏನೇನ್ ಹಾಕೋದು ಹೇಳ್ರಿ, ನೀಟಾಗಿ ನಿಮ್ಗೆ ಏನಾದ್ರು ರೆಸಿಪಿ ಏನೇನ್ ಹೇಳ್ರಿ. ಇವಾಗ ಆಂಟಿ ಕೇಳ್ತಾರೆ. ಅಲ್ಲ ನೀವ್ ಹೇಳಿ. ಫಸ್ಟ್ ನಾನು ಆಯಿಲ್ ಹಾಕ್ತೆ, ಆಮೇಲೆ ಗ್ಯಾಸ್ ಹಚ್ದೆ, ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಸ್ನ್ಯಾಶ್ ಮಾಡ್ಕೊಂಡು ಅದು ಬ್ರೌನ್ ಕಲರ್ ಬಂದಾದ್ಮೇಲೆ ಚಿಕನ್ ಹಾಕ್ಬಿಟ್ಟು, ಆಮೇಲೆ ಗರಂ ಮಸಾಲಾ ಪೌಡರ್, ಚಿಲ್ಲಿ ಪೌಡರ್ ಅಂಡ್ ಅರಿಶಿನ ಎಲ್ಲ ಹಾಕಿ ಹುರಿದ್ವಿ, ಚೆನ್ನಾಗಿ ಫ್ರೈ ಮಾಡಿದ್ವಿ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅದೇನು ಗಸಗಸೆ, ಯಾರಿಗೂ ಗೊತ್ತಬರಲ್ಲ. ಗಸಗಸೆ, ಗೋಡಂಬಿ. ಗಸಗಸೆನು ಗೋಡಂಬಿ ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಇಟ್ಕೊಂಡ್ಬಿಡಿ ಒಂದ್ ಅರ್ಧ ಗಂಟೆ ಮುಂಚೆ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ. ಅದನ್ನ ಹೇಳೋಣ, ನಿಮ್ಗೆ ನಾವು ರೆಸಿಪಿ ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ನಾವ್ ಇವಾಗ್ಲೇ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನೀವು ಮಾಡ್ಕೊಂಡು ತಿಂದ್ಬಿಡ್ತೀರಾ ಅಷ್ಟೇ. ಹೊಟ್ಟೆ ಉರಿ ನೋಡಿ, ಇನ್ನೂ ಅಡಿಗೆನೇ ಕಲ್ತಿಲ್ಲ ಹುಡುಗಿ. ಎಷ್ಟು ಹೊಟ್ಟೆ ಉರಿ. ನಾನ್ ಹೇಳೋದಕ್ಕೆ ರೆಡಿ ಇದ್ದೀನಿ, ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋರು ಸರಿ ಇಲ್ಲ. ಸಿಂಪಲ್ ಆಗಿ ಅಂತ ನಾವು ಸಿಂಪಲ್ ಚಿಕನ್ ಮಾಡ್ತಾ ಇದೀವಿ. ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ, ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ನಾವ್ ಹೆಂಗ್ ಮಾಡ್ತೀವಿ ಅದನ್ನ ಸಿಂಪಲ್ ಚಿಕನ್ ಮಾಡಿದ್ವಿ ಅಷ್ಟೇ. ಏನಾದ್ರು ಹೇಳಕ್ ಇಷ್ಟಪಡ್ತೀನಿ? ಏನು ಇಲ್ಲಪ್ಪ, ನಿಮ್ ಮುಂದೆ ಎಂತದು ಇಲ್ಲ. ಏನೇ ಕೇಳಿದ್ರು ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳಿ. ಆಲ್ರೆಡಿ ಕೂತ್ ಬಿಟ್ಟಿದೀನಿ. ಅಂದ್ರೆ ನಾವೇ ಮಾಡಿದ್ದು ಅಂತ ಹೇಳಿ ಆಯ್ತಾ. ಸುಮ್ನೆ ಡವ್ ಮಾಡ್ತವೆ, ಅವ್ರುಗಳು ನಂಬೇಡಿ, ನಾನೇ ಮಾಡಿದ್ದು. ಹಿಂಗೆಲ್ಲ ಹಾಕ್ಬಿಡ್ಬಾರ್ದು. ಬಟರ್ ಕರ್ಗೋಗಿದೆ. ಕೊತ್ತಂಬರಿ ಸೊಪ್ಪು, ಏನು ಸೀಸ್ ಬಟರ್ ಚಿಕನ್. ನಾವು ತಿಂದ್ಬಿಟ್ಟು ಹೇಳ್ತೀವಿ ಹೆಂಗಿದೆ ಅಂತ. ಏನ್ ಮಾಡ್ತಾ ಹೇಳಿದ್ರಿ? ನಾಯಿ ಕಣ್ಣು, ಬೀದಿ ಕಣ್ಣು, ಹೊರಗಡೆ ಹಾಕ್ಬೇಕು. ನಿಮಗ್ ಗೊತ್ತಿಲ್ಲ ಅಂದ್ರೆ ಒಂದ್ಸಲ ನೋಡಿ ಅಂಟ್ಕೊಂಡೈತೆ ಅಂದ್ರೆ ದೃಷ್ಟಿಂತ ಆಗಿದೆ ಅಂತ ಅರ್ಥ. ಅಷ್ಟೇ, ನಾವು ತಿನ್ನೋದಷ್ಟೇನೆ. ರುಚಿಯಾಗಿ ಮಾಡಿರುವ ಬಟರ್ ಚಿಕನ್ ಅನ್ನ ಫಸ್ಟಿಗೆ ನೋಡಿ ಹೋಗ್ತಾ ಇದ್ದಾರೆ. ಯಾರು ಹೋಗೋಣ ಇಲ್ಲ, ಇದೇ ಇವ್ರು ಮಾಡಿರೋದಪ್ಪ, ಇದೇ ಇವ್ರು ಮಾಡಿರೋದು. ಹಾಕೊಡ್ತೀನಿ ಅಂತ ಹೇಳಿದ್ರು. ವಿಡಿಯೋನಲ್ಲಿ ರೆಕಾರ್ಡ್ ಆಗಿದ್ರೆ ಅದು ಆಂಟಿ ತಗೊಂಡ್ಬರ್ತಿದ್ದಾರೆ. ತಗೊಂಡು ಓಕೆ, ನಾವು ಮಾಡಿದೀವಿ. ಸೊ ನೋಡಿ, ಮುದ್ದೆ, ಅನ್ನ, ಆಮೇಲೆ ಇದು ತಲೆ ಮಾಂಸ ಸಾರು, ಮಟನ್ ಸಾರು, ಅಂಡ್ ಅದು ಬಟರ್ ಚಿಕನ್ ಅಂಡ್ ರಸ. ಇಷ್ಟು ನಮ್ಮ ಸಂಡೇ ಸ್ಪೆಷಲ್. ಇವಾಗ ಕೇಳೋಣ ಹೆಂಗಾಗಿದೆ ಅಂತ. ಹೆಂಗಾಗಿದೆ ಅಂತ ಟೇಸ್ಟ್ ಮಾಡ್ತಾರೆ. ಮಾತೇ ಗೊತ್ತಿಲ್ವಾ ಡಿಡಿ? ನೋಡಿ ನಮ್ ಡ್ಯಾಡಿಗೆ ತಿಂದ್ಮೇಲೆ ಮಾತೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದೀವಿ. ಎಸ್ ಇದೆಂಗಿದೆ? ಉಪ್ಪಿಲ್ಲ, ಕಾರಿಲ್ಲ. ಅಲ್ಲ ಇದೆಂಗಿದೆ? ಸೂಪರ್. ಹೊಸ ನೀರಾದ್ರೂ ರುಚಿ ಇರ್ಬೇಕು. ನಾಟಿ ತಲೆ ಇದು ರುಚಿ ಇರ್ಬೇಕು. ಇದು ರುಚಿ ಇಲ್ಲ, ಇದು ರುಚಿ ಇದೆ. ಫಾರಂ ಆದ್ರೂ ರುಚಿ ಇದೆ. ನೀನೇ ಬಂದ್ ಮಾಡಿರೋ. ಓ ಸರಿ ಆಯ್ತು, ನಾನೇ ಬಂದು ಮಾಡ್ಕೊಡ್ತೀನಿ. ಓಕೆ ಗೈಸ್, ಇಷ್ಟೊತ್ತು ಕ್ಯಾಮ್ರಾ ಹಿಡಿತಾ ಇದ್ದಿದ್ದು ನಾನೇ. DOP ಆಗಿದ್ದೆ, ಇವಾಗ ನಾನು ತಿಂತೀನಿ. ಹಿಂದೆ ನಿನ್ಗೆ ಹಂಗೆ ಕ್ಲೀನ್ ಆಗಿ ಅನುಶ್ರೀ ಮ್ಯಾಮ್ ಬರ್ತಾವ್ರೆ. ಸೂಪರ್ ಅಂತ ತೋರಿಸಿದ್ದಾರೆ ನೋಡಿ, ನಮ್ಮ ಚಿಕನ್ ಸೂಪರ್. ಅವರು ನಮಗೆ ಹೇಳ್ಬಿಟ್ರು ಚಿಕನ್ ಸೂಪರ್. ಅನುಶ್ರೀಕಾ, ಥ್ಯಾಂಕ್ ಯು ಸೋ ಮಚ್. ಇವರು ಕೂಡ ಟೇಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಕ್ಕ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಮಾಡಿದೀವಿ. ಅಂಡ್ ನಮ್ಮಿಬ್ರು ಕೈ ರುಚಿ ಅಷ್ಟು ಚೆನ್ನಾಗಿದೆ ಅಂತ ಮಾಡಿದೀವಿ. ಕೈ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಅಷ್ಟ ಚೆನ್ನಾಗಿದೆ. ಓಕೆ, ಇವಾಗ ತಿಂದಿದೀವಿ, ತುಂಬಾ ಚೆನ್ನಾಗಿದೆ. ಅದಕ್ಕೇನೆ ಎಸ್, ಬಿಡ್ದಿರಂಗೆ ತಿಂತಾ ಇದೀವಿ.
ಅಂಡ್ ನನ್ನ ಫೇಸ್ ಡೆಲ್ ಆಗಿದೆ, ಯಾಕಂದ್ರೆ ನೈಟ್ ಶೂಟ್ಗೆ ಹೋಗಿದೆ, ಸೊ ಹಾಗಾಗಿ ಡೆಲ್ ಆಗ್ಬಿಟ್ಟಿದೆ. ಐಸ್ ಇವಾಗ ನಾವು ಟೇಸ್ಟ್ ಮಾಡೋಣ. ಮುದ್ದೆ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಖಾರ ಇರಬೇಕಾಗಿತ್ತು, ಖಾರ ಕಮ್ಮಿ ಇದೆ. ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗಿದೆ. A few moments later. ಸೊ ಎಲ್ಲರಿಗೂ ಬಾಯ್ ಬಾಯ್ ಆಂಟಿ, ಬಾಯ್ 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 ಬಾಯ್. ಸಿ ಯು ನೆಕ್ಸ್ಟ್ ವೀಕ್. ಗುಂಡಾಗೋಗ್ಬಿಟ್ಟೆ, ಬಾಯ್ ಮಾಡ್ಕೊಂಡೆ ಬರ್ತಾ ಇದೀಯ ನೀನು. ಬಾಯ್. ಆ್ಯಂಡ್ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ? ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮರೆತು ಕೂಡ ನಾನು ನೆನಪಿಸ್ತಾ ಇರ್ತೀನಿ. ಬಾಯ್.